ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು AVS ಸೂಪರ್ ವ್ಲಾಗ್ಸ್. ನಾವು ಮೈಸೂರಿಗೆ ಟ್ರಿಪ್ ಅಂತ ಹೋಗಿದ್ವಿ. ಸೊ ಫಸ್ಟ್ ಡೇ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಪಡೆದು ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಮಳೆ ಬೀಳ್ತಾ ಇತ್ತು, ಹಾಗಾಗಿ ವಿಡಿಯೋಸ್ ಯಾವುದೂ ತೆಗಿಲಿಲ್ಲ. ಬಟ್ ಚೆನ್ನಾಗಿತ್ತು, ನೋಡಲಿಕ್ಕೆ ಖುಷಿ ಆಯಿತು. ಅಂದವೇ ಸ್ಯಾಂಡ್ ಮ್ಯೂಸಿಯಂ ಅಂತ ಇತ್ತು, ಅಲ್ಲಿ ಕೂಡ ಹೋದ್ವಿ. ಚೆನ್ನಾಗಿತ್ತು. ಸ್ಯಾಂಡಲ್ ಮಾಡಿರೋ ಆರ್ಟ್ಗಳು ಮಣ್ಣಲ್ಲಿ ಮಾಡಿದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ವೆರೈಟೀಸ್ ಆಫ್ ಸ್ಯಾಂಡಲ್ ಮಾಡಿರೋ ಆರ್ಟ್ಗಳಿತ್ತು. ಅಲ್ಲಿಂದ ನಾವು ಫಿಶ್ ಅಕ್ವೇರಿಯಂಗೆ ಹೋದ್ವಿ. ತುಂಬ ವೆರೈಟೀಸ್ ಆಫ್ ಫಿಶಸ್ ಇತ್ತು. 50 to 60 ವೆರೈಟಿ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ರು. ನನ್ನ ಮಗ ಫಿಶನ್ನು ನೋಡಿ ತುಂಬ ಹ್ಯಾಪಿ ಆಗಿಬಿಟ್ಟ. ತುಂಬ ಚೆನ್ನಾಗಿತ್ತು. ಫಿಶ್ ಅಕ್ವೇರಿಯಮಿಂದ ಆಚೆ ಬಂದರೆ ಅಲ್ಲೇ ನಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಚೆನ್ನಾಗಿತ್ತು. ನಾವು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು GRS ಫ್ಯಾಂಟಸಿ ಪಾರ್ಕಿಗೆ ಬಂದಿದ್ವಿ. ತುಂಬ ಗೇಮ್ಸ್ ಇತ್ತು ಅಲ್ಲಿ. ಕೆಲವೊಂದು ಗೇಮ್ಸನ್ನು ನಾನು ಆಡಿದೆ, ಕೆಲವೊಂದನ್ನು ಆಡಲಿಲ್ಲ. ಭಯ ಆಗ್ತಿತ್ತು. ವಾಟರ್ ಗೇಮ್ಸಲ್ಲಿ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗ ಅಂತೂ ಒಂದು ಕಡೆ ಕುತ್ಕೊತಾ ಇರಲಿಲ್ಲ. ಸೊ ಅವನ ಖುಷಿ ಮುಂದೆ ನಮ್ಮದು ಏನೂ ಇಲ್ಲ ಅಂದ್ಕೊಂಡು ಅವನಿಗೋಸ್ಕರ ನಾನು ನಮ್ಮ ಹಸ್ಬೆಂಡ್ ಕೂಡ ಆಟ ಆಡಿದ್ವಿ ವಾಟ್ರಲ್ಲಿ. ಅವನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದ. ವರ್ಷದಲ್ಲಿ ಒಂದ್ಸಲ ಈ ಥರ ಇರೋದ್ರಿಂದ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ನಾವು ಕೂಡ ಮಕ್ಕಳ ಥರ ಆಗೋಗ್ತೀವಿ ಮಕ್ಕಳ ಜೊತೆ ಸೇರಿಬಿಟ್ಟು. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದೊಂಥರ ಚೆನ್ನಾಗಿದೆ. ಇದರಲ್ಲಿ 4 ಮೆಂಬರ್ಸ್ ಕೂರ್ಬೋದು, ಬಟ್ ನಾವು 3 ಮೆಂಬರ್ಸ್ ಕೂತ್ಕೊಂಡಿದ್ವಿ. ಸೊ ಇದೊಂಥರ ತೆಪ್ಪದಲ್ಲಿ ಹೋಗುವಂಥ ಫೀಲ್ ಕೊಡುತ್ತೆ. ತುಂಬ ಎಂಜಾಯ್ ಮಾಡಿದೆ. ಎಲ್ಲ ವಾಟರ್ ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರ ಹತ್ರ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಮೇಲ್ಗಡೆಯಿಂದ ನೀರು ಬರೋದು, ಎಲ್ಲೋ ಫಾಲ್ಸ್ ಹತ್ರ ನಿಂತಿದ್ದೀವಿ ಅನಿಸುತ್ತೆ ನಮಗೆ, ಆ ಥರ ಫೀಲ್ ಕೊಡುತ್ತೆ. ನಾನು ನನ್ನ ಮಗ ಹಸ್ಬೆಂಡ್ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ. ಜಾಸ್ತಿ ನಾವು ಆಡಿದ್ದೆ ಅಲ್ಲಿ ವಾಟರ್ ಗೇಮ್ಸು. ತುಂಬ ಇಷ್ಟ ಆಗ್ತಾ ಇತ್ತು. ಅವನಂತೂ ಒಂದು ಕಡೆ ಇರ್ತಿರ್ಲಿಲ್ಲ, ಇಲ್ಲಿ ಅಲ್ಲಿ ಅಂತ ಓಡಾಡ್ತಾನೆ ಇದ್ದ. ಅಪ್ಪ ಮಗ ಅಲ್ಲಿ ತುಂಬ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಮತ್ತು ಅಲ್ಲಿಂದ ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲೇ ಕ್ರಿಸ್ಮಸ್ ಟ್ರೀ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ದಿನ ಈವ್ನಿಂಗ್ 5 o'clock ಪ್ರೋಗ್ರಾಮ್ ಇರುತ್ತಂತೆ. ನನ್ನ ಮಗನೂ ಕೂಡ ಒಂದು ಡ್ಯಾನ್ಸ್ ಮಾಡ್ದ. ಡ್ಯಾನ್ಸ್ ಮಾಸ್ಟರ್ ಹೇಳ್ಕೊಡ್ತಾರೆ, ಚೆನ್ನಾಗಿ ಮಾಡಿದ್ದಾನೆ. మంచి పోలికేది నాకు తట్టలేదు గానే అమ్ము, ఈ లవ్వనేది బబ్లు గమ్ము అంటుకున్నాదంటే పోదు నమ్ము. ముందు నుంచి అందరన్న మాటే గాని మళ్ళీ అంటున్నానే అమ్ము, ఇది చెప్పకుండా వచ్చేతుమ్ము ప్రేమ నా పలివు నన్ను నమ్ము. ఎట్టుగా ఎదురు చూపుకి తగినట్టుగా నువ్వు బదులు చదివితే హరిదేవుడా ಅಲ್ಲಿಂದ ಎಲ್ಲ ಮುಗಿಸ್ಬಿಟ್ಟು ನಾವು KRS ಡ್ಯಾಮ್ ಹತ್ರ ಹೋದ್ವಿ. ಅಲ್ಲಿ ಲೈಟಿಂಗ್ಸ್ ಇರುತ್ತೆ ಅಂತ ಹೋದ್ವಿ, ಬಟ್ ಏನೂ ಇರಲಿಲ್ಲ. ಸೊ ಮಳೆನೂ ಬೀಳ್ತಾ ಇತ್ತು ಮತ್ತು ಬೋಟಿಂಗ್ ಇತ್ತು. ಸೊ ಹಾಗಾಗಿ ಬೋಟಿಂಗ್ ಒಂದು ರೌಂಡ್ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಮೈಸೂರು ಪ್ಯಾಲೇಸ್ಗೂ ಕೂಡ ಹೋಗಿದ್ವಿ, ಬಟ್ 5 o'clock ಅಷ್ಟೇ ಕ್ಲೋಸ್ ಆಗಿಬಿಡ್ತು. ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಮತ್ತೆ ಪ್ಯಾಲೇಸ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.